ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ದೊಡ್ಡಮನೆ ಹುಡುಗನಿಗೂ ಕಾವೇರಿ ಬಿಸಿ ತಟ್ಟಿದೆ. ದೊಡ್ಡಮನೆ ಹುಡುಗ ಚಿತ್ರ ಬಿಡುಗಡೆ ಮಾಡಿದ್ರೆ ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕುತ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ದೊಡ್ಡಮನೆ ಹುಡುಗನಿಗೂ ಕಾವೇರಿ ಬಿಸಿ ತಟ್ಟಿದೆ. ದೊಡ್ಡಮನೆ ಹುಡುಗ ಚಿತ್ರ ಬಿಡುಗಡೆ ಮಾಡಿದರೆ ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕುತ್ತೇವೆ ಅಂತ ಮಂಡ್ಯದಲ್ಲಿ ಕಾವೇರಿ ಹೋರಾಟಗಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಬಗ್ಗೆ ಕ್ರಮ ವಹಿಸಬೇಕು, ತಪ್ಪಿದರೆ ಮುಂದಾಗುವ ಅನಾಹುತಕ್ಕೆ ಮಂಡಳಿಯೇ ಹೊಣೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ದೊಡ್ಡಮನೆ ಹುಡುಗ ಚಿತ್ರ ಬಿಡುಗಡೆ ಮಾಡಿದ್ರೆ ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ಈಗ ಕಾವೇರಿ ಹೋರಾಟಗಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಾರಣ ಏನು? ನಮ್ಮ ಕನ್ನಡ ಸಿನಿಮಾವನ್ನು ನೋಡೋದಕ್ಕೆ ಬಿಡೋದಿಲ್ವಾ ಏನು? ದಿವ್ಯಾ, ಇಲ್ಲಿ ನಮ್ಮ ಕನ್ನಡ ಸಿನಿಮಾ ನೋಡೋದಿಕ್ಕೆ ಬಿಡೋದಿಲ್ಲ ಅಂತ ಅಲ್ಲ, ಆ ಚಿತ್ರದಲ್ಲಿ ಅಂಬರೀಷ್ ಅಭಿನಯಿಸಿದ್ದಾರೆ. ಆದ್ರೆ ಮಂಡ್ಯದ ಗಂಡು ಅಂತ ಹೇಳ್ತಿರ್ತಕ್ಕಂತಹ ಅಂಬರೀಷ್ ಯಾಕೆ ಇದುವರೆಗೂ ಹೋರಾಟಕ್ಕೆ ಮಂಡ್ಯಕ್ಕೆ ಬಂದಿಲ್ಲ? ಮಂಡ್ಯಕ್ಕೆ ಬರದೇ ಇರತಕ್ಕಂತಹ ಅಂಬರೀಷ್ ಸಿನಿಮಾವನ್ನ ನಾವು ಯಾಕೆ ನೋಡ್ಬೇಕು ಅಂತಹ ಆಕ್ರೋಶ ಜಿಲ್ಲೆಯ ಜನರದ್ದು. ಇದು ಅಂಬರೀಷ್ ಅಂದ್ರೆ ಜಿಲ್ಲೆಯ ಜನರಿಗೆ ಒಂದು ರೀತಿಯ ಗೌರವ ಇತ್ತು ಅನ್ನೋದು, ಅಂಬರೀಷ್ ಇಲ್ಲದೆ ಏನು ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಜಿಲ್ಲೆಯ ಜನ. ಜೊತೆಗೆ ಯಾವ್ದಾದ್ರು ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ಅಂಬರೀಷ್ ಅಭಿನಯಿಸದೇ ಇದ್ರು ಕೂಡ ಅಂಬರೀಷ್ ಅವ್ರದ್ದು ಚಿತ್ರಮಂದಿರದ ಮುಂದೆ ಒಂದು ಕಟೌಟ್ ನಿಂತಿರ್ತಿತ್ತು. ಈ ಬಾರಿ ದೊಡ್ಡಮನೆ ಹುಡುಗ ಸಿನಿಮಾದಲ್ಲಿ ಅಂಬರೀಷ್ ಅಭಿನಯಿಸಿದ್ರು ಕೂಡ ಸಂಜೆ ಚಿತ್ರದ ಮಂದಿರದ ಎದುರು ಅವರ ಕಟೌಟ್ ಇಲ್ಲ. ಈಗಾಗಲೇ ಪುನೀತ್ ರಾಜ್ಕುಮಾರ್ ಕಟೌಟ್ ಹಾಕಿದ್ದಾರೆ. ಮತ್ತೆ ಏನ್ ದೊಡ್ಡಮನೆ ಸಿನಿಮಾ ಬ್ಯಾನರ್ ಹಾಕಿದ್ದಾರೆ, ಆ ಬ್ಯಾನರ್ ನಲ್ಲೂ ಕೂಡ ಅಂಬರೀಷ್ ಅವರು ಕಾಣಿಸ್ತಾ ಇಲ್ಲ. ಇದ್ರ ಜೊತೆಗೆ ಮಂಡ್ಯ ಜನರು ಏನನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರತಿಭಟನೆಯಲ್ಲಿ ಕಾವೇರಿ ಚಳವಳಿಯಲ್ಲಿ ಕಾಣೆಯಾಗಿರ್ತಕ್ಕಂಥ ಅಂಬರೀಷ್ ಅವರು ಅಭಿನಯಿಸಿರ್ತಕ್ಕಂಥ ಸಿನಿಮಾವನ್ನ ಯಾವುದೇ ಕಾರಣಕ್ಕೂ ಮಂಡ್ಯದಲ್ಲಿ ರಿಲೀಸ್ ಮಾಡಬಾರ್ದು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದಿವ್ಯಾ, ಓಕೆ, ಧನ್ಯವಾದಗಳು ಸಂತೋಷ್ ತಮ್ಮ ಮಾಹಿತಿಗಾಗಿ. ಓಕೆ, ನಾವು ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಶಸ್ತ್ರಾಸ್ತ್ರಗಳು ಎಲ್ಲರ ಕೈಯಲ್ಲೂ ಕೂಡ ಸಿಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿನ ವಿಕೃತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ. ಪಾಕ್ ಪ್ರಜೆಯೊಬ್ಬ ಈ ರೀತಿಯಾಗಿ ಮಗುವಿನ ಕೈಯಲ್ಲಿ ಗನ್ನನ್ನ ಕೊಟ್ಟು ಈ ರೀತಿಯಾಗಿ ಮಾಡಿರುವಂಥದ್ದು ಯಾವ ರೀತಿಯಾದಂತಹ ಸಂಸ್ಕೃತಿ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪಾಕಿಸ್ತಾನದ ಸಂಸ್ಕೃತಿ ಅನ್ಸುತ್ತೆ. ನಿಜಕ್ಕೂ ಕೂಡ ಅದಕ್ಕೆ ವಿಶ್ವವೇ ಧಿಕ್ಕಾರವನ್ನ ಕೂಡ ಹಾಕೋಗುತ್ತೆ. ಈ ರೀತಿಯ ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ಒಂದು ರೀತಿ ರಣಹೇಡಿ ಈ ರೀತಿಯಾಗಿ ಮೋದಿಗೆ ಬೆದರಿಸುವಂತಹ ಪ್ರಯತ್ನವನ್ನ, ಅದು ಕೂಡ ಮಗಳ ಕೈಯಲ್ಲೇ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ ಪಾಕಿಸ್ತಾನದ ಪ್ರಜೆ. ಪಾಕಿಸ್ತಾನದ ವಿರುದ್ಧ ತೆಪ್ಪಗಿರುವಂತೆ ಮೋದಿಗೆ ಮಗಳ ಕೈಯಲ್ಲಿ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ.